ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ಹೃದಯ ಬಡಿತ ಎಂದು ನಿಂದೇನೆ ಭಾಗ 19. ಕೋರ್ಟ್ ಕಟಕಟೆಯಲ್ಲಿ ಆರೋಪಿ ನಿಂತು ಆಗಿತ್ತು. ಜಡ್ಜ್ ಸರ್ ಬಂದು ಕುಳಿತು ಆಗಿತ್ತು. ಈಗ ನ್ಯಾಯ ಅನ್ಯಾಯದ ತೀರ್ಪು ಆಗಬೇಕಿತ್ತು. ಕೇಸ್ ವಿಚಾರಣೆ ಶುರು ಆಗಿತ್ತು. ಡಿಫೆನ್ಸ್ ಲಾಯರ್ ರಂಗನಾಥ್, ಯು ಕ್ಯಾನ್ ಪ್ರೊಸೀಡ್ ಎಂದಾಗ ತಮ್ಮ ಕೋಟ್ ಸರಿಪಡಿಸಿಕೊಂಡು ಚಿರುವಿನ ಕಡೆಗೆ ಒಂದು ವ್ಯಂಗ್ಯದ ಲುಕ್ ಕೊಟ್ಟು ರಾಕೇಶ್ ಕಡೆಗೆ ಹೋಗಿ ವಿಚಾರಣೆ ಶುರು ಮಾಡಿದರು. ಸೊ ಮಿಸ್ಟರ್ ರಾಕೇಶ್, ನಿಮಗೆ ಈ ಹುಡುಗಿ ಗೊತ್ತಾ ಎಂದು ಎದುರಿದ್ದ ಸಂತ್ರಸ್ತೆಯ ಕಡೆಗೆ ಕೈ ಮಾಡಿ ನುಡಿದರು. ಹೌದು ಸರ್, ನಮ್ಮ ಕ್ಲಾಸ್ಮೇಟ್ ರಿಯಾ ಅಂತ ಎಂದವ ಅಮಾಯಕನಂತೆ ನಿಂತಿದ್ದ. ನಿಮ್ಮ ಮೇಲೆ ಬಂದಿರೋ ಆರೋಪದ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ ಸರ್, ನನಗೂ ಒಬ್ಬ ತಂಗಿ ಇದ್ದಾಳೆ. ನಾನು ಅಂತಹ ನೀಚ ಕೆಲಸ ಮಾಡಲ್ಲ. ಇವಳು ನನಗೆ ಅಕ್ಕ ತಂಗಿಯರ ಸಮ. ಎಂತಹ ನಯವಾದ ಮಾತುಗಳು. ಸುಳ್ಳು. ಕುಳಿತಿದ್ದ ಜಾಗದಲ್ಲೇ ಎದ್ದು ಕೂಗಿದಳು ರಿಯಾ. ಆರ್ಡರ್ ಆರ್ಡರ್. ರಿಯಾ, ವಿಚಾರಣೆ ಮುಗಿಯುವವರೆಗೂ ಸುಮ್ಮನೆ ಇರಿ. ಏನಾದರೂ ಹೇಳೋದಿದ್ರೆ ಕಟಕಟೆಗೆ ಬನ್ನಿ ಎಂದು ಜಡ್ಜ್ ಸರ್ ಹೇಳಿದಾಗ ಚಿರು ಮುಖ ನೋಡಿದಳು. ಕಣ್ಣಲ್ಲೇ ಸುಮ್ಮನೆ ಇರು ಎಂದು ಸನ್ನೆ ಮಾಡಿದ. ಸುಮ್ಮನೆ ತಲೆ ಆಡಿಸಿ ಕುಳಿತಳು. ಹೋ, ಹಾಗಿದ್ರೆ ನಿಮ್ಮ ಮೇಲೆ ಬಂದಿರೋ ಆರೋಪ ಸುಳ್ಳಾ ಎಂದ ಕೇಳಿದರು. ಹೌದು ಸರ್, ಸುಳ್ಳೆ. ಅವಳನ್ನು ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ ಎಂದ. ಓಕೆ, ರಿಯಾಳನ್ನು ವಿಚಾರಣೆ ಮಾಡಲು ಅವಕಾಶ ಕೊಡಿ ಯುವರ್ ಆನರ್ ಎಂದರು ರಂಗನಾಥ್. ಪರ್ಮಿಷನ್ ಗ್ರಾಂಟೆಡ್. ರಿಯಾ ರಿಯಾ ರಿಯಾ. ನಿಮ್ಮ ಹೆಸರು? ರಿಯಾ. ಎದುರು ನಿಂತಿರೋ ಈ ವ್ಯಕ್ತಿ ನನಗೆ ಗೊತ್ತಾ? ಹೌದು ಸರ್, ನನ್ನ ಮೇಲೆ ಅತ್ಯಾಚಾರ ಮಾಡಿದ ಪಾಪಿ. ಅವನು ನಿನ್ನ ಮಾಡಿದ್ದಕ್ಕೆ ಸಾಕ್ಷಿ? ಜೀವಂತ ಸಾಕ್ಷಿ ನಾನೇ ಸರ್. ಯಾಕೆ, ಒಂದು ಹೆಣ್ಣಿನ ಶೀಲಕ್ಕೆ ಬೆಲೆ ಇಲ್ವಾ? ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಈ ಪರಿಸ್ಥಿತಿ ಬಂದಿದ್ದರೆ ಆಗಲೂ ಹೀಗೆ ಪ್ರಶ್ನೆ ಕೇಳ್ತಿದ್ರಾ? ನಾಲಿಗೆ ಹಿಡಿತದಲ್ಲಿರಲಿ. ಕೇಳಿದ ಪ್ರಶ್ನೆಗೆ ಅಷ್ಟೇ ಉತ್ತರ ಬೇಕು. ಮೆಡಿಕಲ್ ರಿಪೋರ್ಟ್ಸ್ ಇವೆ. ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೋದಾ? ಆಗಲೇ ಸಬ್ಮಿಟ್ ಮಾಡಲಾಗಿದೆ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಇವಳ ಮೆಡಿಕಲ್ ರಿಪೋರ್ಟಲ್ಲಿ ತಿಳಿದಿರೋದೇನೆಂದರೆ ಇಲ್ಲಿ ನಿಂತಿರುವ ರಿಯಾಗೂ ರಾಕೇಶ್ಗೂ ಸಂಬಂಧ ಇದೆ. ಆದರೆ ಅಷ್ಟೇ ಅಲ್ಲ, ಈ ರಿಯಾಗೆ ಇನ್ನೂ ಅನೇಕರ ಜೊತೆ ಸಂಬಂಧ ಇತ್ತು. ಅದರಲ್ಲಿ ಇವಳ ಪರ ವಾದ ಮಾಡ್ತಿರೋ ಚಿರು ಕೂಡ ಒಬ್ಬ. ಏನೋ ಮಾತಾಡ್ತಿದೀಯಾ ಎಂದು ಒಮ್ಮೆಲೆ ಅವರ ಕೊರಳ ಪಟ್ಟಿಗೆ ಕೈ ಹಾಕಿದ ಚಿರು. ಆರ್ಡರ್ ಆರ್ಡರ್ ಆರ್ಡರ್. ಚಿರಾಯು, ಬಿಹೇವ್ ಯುವರ್ ಸೆಲ್ಫ್. ಅಬ್ಜೆಕ್ಷನ್ ಮೈ ಲಾರ್ಡ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಅವರ ವಾದ ಮುಗಿಲಿ, ತಡೀರಿ. ನೋಡಿ ಮೈ ಲಾರ್ಡ್, ನಿಜ ಹೇಳಿದರೆ ಕೋಪ ತಾನಾಗೇ ಬರುತ್ತೆ. ಇವಳು ತೀರ ಬಡತನದಿಂದ ಬಂದವಳು. ಅದ್ದೂರಿ ಜೀವನ ನಡೆಸುವ ಆಸೆ. ಆದರೆ ಹಣ ಇಲ್ಲ. ಹಾಗಾಗಿ ತನ್ನ ದೇಹವನ್ನು ಆಧಾರ ಮಾಡಿಕೊಂಡು ಹಣ ಸಂಪಾದನೆ ಮಾಡಿದ್ಲು. ಯಾವಾಗ ಇವಳಿಗೆ ರಾಕೇಶ್ ಅವರ ಆಸ್ತಿ ಮೇಲೆ ಮೋಹ ಜಾಸ್ತಿ ಆಯಿತೋ ಆಗ ಚಿರಾಯು ಜೊತೆ ಸೇರಿಕೊಂಡು ಈ ಸುಳ್ಳು ಕೇಸ್ ಹಾಕಿದ್ದಾಳೆ ಯುವರ್ ಆನರ್. ಇದರಿಂದ ಚಿರು ಕೂಡ ತನ್ನ ಪ್ರತಿಷ್ಠೆ ಮೆರೆಯಬಹುದು ಎಂಬ ಸ್ವಾರ್ಥ. ಇದರಲ್ಲಿ ನನ್ನ ಕ್ಲೈಂಟ್ ತಪ್ಪಿಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಗ್ರಾಂಟೆಡ್. ಮೆಡಿಕಲ್ ರಿಪೋರ್ಟ್ ಬದಲು ಮಾಡಿದ್ದಾರೆ ಯುವರ್ ಆನರ್. ಅಲ್ಲದೆ ಒಂದು ಹೆಣ್ಣಿನ ಚಾರಿತ್ರ ವಧೆ ಮಾಡ್ತಾ ಇದ್ದಾರೆ. ಈ ರಾಕೇಶ್ ತಾನೇ ಮಾಡಿ ಈಗ ರಂಗನಾಥ್ ಅವರ ಜೊತೆ ಸೇರಿ ಈ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ನಿಮ್ಮ ಬಳಿ ಏನು ಸಾಕ್ಷಿ ಇದೆ ಚಿರಾಯು? ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ ಕೋರ್ಟ್ಗೆ ಸಾಕ್ಷಿ ಬೇಕು. ಈ ಮೆಡಿಕಲ್ ರಿಪೋರ್ಟ್ಸ್ ನೋಡಿ ಸರ್, ಇದರಲ್ಲಿ ಇರೋ ಪ್ರತಿ ಸಾಕ್ಷಿ ಅವನ ವಿರುದ್ಧ ಇದೆ. ಸೇಫ್ಟಿಗೆ ಒರಿಜಿನಲ್ ಕಾಪಿ ನಾನೇ ಇಟ್ಕೊಂಡಿದ್ದೆ ಯುವರ್ ಆನರ್. ಇವೆರಡು ಬೇರೆ ಬೇರೆ ಹಾಸ್ಪಿಟಲಲ್ಲಿ ಮಾಡಿರೋ ರಿಪೋರ್ಟ್ಸ್. ಹಾಗಾಗಿ ಬೇರೆ ರಿಪೋರ್ಟ್ಸ್ ಮಾಡಲು ಕೋರ್ಟ್ ತ್ರಿಷಾ ಹಾಸ್ಪಿಟಲ್ಗೆ ಆದೇಶ ನೀಡಿದೆ. ರಿಪೋರ್ಟ್ಸ್ ಕ್ಲಾರಿಟಿ ಸಿಗಲಿ. ಅದಕ್ಕಾಗಿ ಕೋರ್ಟ್ ಈ ಕೇಸ್ ವಿಚಾರಣೆಯನ್ನು ಮುಂದಿನ ವಾರ 16ನೇ ತಾರೀಕಿಗೆ ಮುಂದೂಡಿದೆ. ನೌ ದ ಕೋರ್ಟ್ ಈಸ್ ಅರ್ಜೆಂಟ್. ಜಡ್ಜ್ ಸರ್ ಹೋಗುತ್ತಿದ್ದಂತೆ ಎಲ್ಲರೂ ನಿರ್ಗಮಿಸಿದರು. ಈಗ ನಿಜಕ್ಕೂ ಕುತೂಹಲ ಮೂಡಿದೆ ಇಡೀ ಕೋರ್ಟ್ಗೆ ಯಾರ ಪರ ಕೇಸ್ ಆಗುತ್ತದೆ ಎಂದು.
ನೀವೇನೇ ಟ್ರಿಕ್ ಯೂಸ್ ಮಾಡಿದರೂ ನಾನೇ ಗೆಲ್ಲೋದು ಎಂದು ನಕ್ಕು ಹೋದ ಚಿರುವನ್ನು ನೋಡಿ ವ್ಯಂಗ್ಯವಾಗಿ ನಕ್ಕರು ರಂಗನಾಥ್. ಅವರ ಜೊತೆ ನಿಂತರು ರಿಯಾ ಮತ್ತವಳ ಅಪ್ಪ ಅಮ್ಮ. ಏನೋ ಬಲವಾಗಿ ಪ್ಲಾನ್ ಮಾಡಲಾಗಿದೆ. ಹ್ಯಾಪಿ ಬರ್ತ್ಡೇ ವಂಡರ್ ಎಂಬ ಶಬ್ದಕ್ಕೆ ಎದ್ದು ಕುಳಿತಳು ಚಾರು. ಪ್ರತಿ ವರ್ಷದಂತೆ ಈ ವರ್ಷವೂ ಅವಳಿಗೆ ಮೊದಲು ಶುಭ ಕೋರಿದ್ದು ಅಣ್ಣನೇ. ಥ್ಯಾಂಕ್ ಯು ಅಣ್ಣ ಎಂದು ಅವನನ್ನು ತಬ್ಬಿದಳು. ಇನ್ನು ಸಂಪೂರ್ಣವಾಗಿ ಎಚ್ಚರವಾಗಿಲ್ಲ ಅವಳು. ಈ ವರ್ಷದ ಹುಟ್ಟುಹಬ್ಬಕ್ಕೆ ಏನು ಉಡುಗೊರೆ ಬೇಕು ಎಂದ ಅವಳ ಮುಗ ಬೊಗಸೆಯಲ್ಲಿ ಹಿಡಿದು. ಸದ್ಯಕ್ಕೆ ಏನು ಬೇಡ ಅಣ್ಣ, ಕೇಳದೆ ಎಲ್ಲ ಕೊಟ್ಟಿದ್ದೀರಾ, ನಾನೇ ಕೇಳ್ತೀನಿ ಎಂದು ಅವನ ಹೊಟ್ಟೆಗೆ ಮುಖ ಒತ್ತಿದಳು. ಹುಟ್ಟುಹಬ್ಬದ ಶುಭಾಶಯಗಳು ಮಗಳೇ ಎಂದು ಅವಳ ಕೆನ್ನೆಗೆ ಮುತ್ತಿಟ್ಟರು ಯತೀಶ್ಚಂದ್ರ. ಥ್ಯಾಂಕ್ ಯು ಪಪ್ಪ ಎಂದು ಮತ್ತೊಂದು ಕೈಯಿಂದ ಅವರನ್ನು ತಬ್ಬಿದಳು. ಹ್ಯಾಪಿ ಬರ್ತ್ಡೇ ಚಾರು ಎಂದು ಮನೆಯವರೆಲ್ಲ ವಿಶ್ ಮಾಡಿದ ಮೇಲೆ ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸಿದಳು. ಮೊದಲು ತಿನ್ನಿಸಿದ್ದು ಅಣ್ಣನಿಗೆ. ಅವಳು ಎಂದೂ ಆಡಂಬರದ ಆಚರಣೆ ಇಷ್ಟಪಟ್ಟವಳಲ್ಲ. ಹಾಗಾಗಿ ಅತಿಯಾಗಿ ಹಣ ಪೋಲು ಮಾಡದೆ ಚಿಕ್ಕದಾಗಿ ಹುಟ್ಟಿದ ದಿನ ಆಚರಿಸಿದರು. ಅದೇ ಹಣವನ್ನು ಅನಾಥಾಶ್ರಮಕ್ಕೆ ಕೊಡುಗೆ ನೀಡುತ್ತಿದ್ದಳು ಚಾರು. ನನ್ನ ಬಂಗಾರ, ನನ್ನ ದೃಷ್ಟಿನೇ ತಾಕುತ್ತೆ ಎಂದು ದೃಷ್ಟಿ ನೆರವೇರಿಸಿದರು ಅನ್ನಪೂರ್ಣ. ಗುಲಾಬಿ ಬಣ್ಣದ ಸಿಂಪಲ್ ಡ್ರೆಸ್ನಲ್ಲಿ ಅತಿ ಸುಂದರವಾಗಿ ಕಾಣುತ್ತಿದ್ದಳು ಚಾರು. ಅವಳೆಷ್ಟೇ ಸಿಂಪಲ್ ಆಗಿ ತಯಾರಾದರೂ ಅವಳೊಂದು ಗೊಂಬೆಯೇ. ಥ್ಯಾಂಕ್ ಯು ಅನ್ನಪೂರ್ಣ ಎಂದವಳು ಎಲ್ಲರ ಕಾಲಿಗೆರಗಿದಳು. ನೀನು ನಗ್ತಾ ಇದ್ದರೆ ಈ ಮನೆಗೆ ಕಳೆ ಎಂದು ಅವಳ ಹಣೆಗೆ ಆಸ್ಥೆಯಿಂದ ಮುತ್ತಿಟ್ಟರು ಸತೀಶ್ ಚಂದ್ರ. ನೀನೇ ಮನೆ ಜೀವ ಎಂದು ತಬ್ಬಿದರು ಸುಧಾ. ಬೇಗ ಓದು ಮುಗಿಸೆ, ಇಬ್ಬರು ಮದುವೆಯಾಗೋಣ ಎಂದು ಕಾಲು ಎಳೆದರು ಸದಾನಂದರು. ನನ್ನ ಸೊಸೆ ಯಾವತ್ತೂ ರಾಕಿಂಗ್ ಎಂದು ನೆಕ್ಲೆಸ್ ತೊಡಿಸಿದರು ಪೂರ್ಣಿಮಾ. ಲೇ, ನಾನೇನೂ ಕೊಡಲ್ಲ, ಈ ವರ್ಷದಿಂದ ಆದರೂ ನಿನ್ನ ಕಾಟ ಕಡಿಮೆ ಆಗಲಿ ಅಂತ ದೇವರ ಬೇಡ್ತೀನಿ ಎಂದು ಕಾಣದ ದೇವರಿಗೆ ಕೈ ಮುಗಿದು ಬೇಡಿದ ಅಚ್ಚು. ಒಟ್ಟಾರೆ ಆ ಮನೆಯ ನಗುವೆ ಅವಳು. ಆದರೆ ಎಷ್ಟು ದಿನ? ನಗುತ್ತಾ ಎಲ್ಲರ ಉಪಚಾರ ಸ್ವೀಕರಿಸಿದವಳು ಅವಳಿಗಾಗಿ ತಯಾರಾಗಿದ್ದ ಬಗೆ ಬಗೆಯ ಸ್ವೀಟ್ಗಳನ್ನು ತಿಂದು ಅಚ್ಚು ಜೊತೆ ಕಾಲೇಜ್ ಕಡೆಗೆ ನಡೆದಳು. ಮಧ್ಯಾಹ್ನ ಬೇಕರಿಯೊಂದರಲ್ಲಿ ಅವಳ ಹುಟ್ಟುಹಬ್ಬದ ಆಚರಣೆ ನಡೆಯುತ್ತಿತ್ತು. ಅವಳ ಸ್ನೇಹಿತರು ಎಲ್ಲ ಸೇರಿ ಆಚರಿಸುತ್ತಿದ್ದರು. ಥ್ಯಾಂಕ್ ಯು ಸೋ ಮಚ್ ಕಣ್ರೆ, ಲವ್ ಯು ಎಂದವಳ ಗಮನ ಅದೇ ಬೇಕರಿಯ ಇನ್ನೊಂದು ಮೂಲೆಯಲ್ಲಿ ನಯನರ ಜೊತೆ ಕುಳಿತಿದ್ದ ಶ್ರೀ ಕಡೆಗೆ ಹೋಯಿತು. ಇಷ್ಟೊತ್ತು ಇದ್ದ ಸಂಭ್ರಮ ಎಲ್ಲ ಜಾರಿ ಹೋಯಿತು. ಎಷ್ಟಾದರೂ ಅವನನ್ನು ಮರಿಗೆಲೆತ್ನಿಸಿ ಸೋತವಳು ಮನೆಯವರಿಗಾಗಿ ನಗುತ್ತಿದ್ದಳು. ಅವಳನ್ನು ಅಲ್ಲಿ ನೋಡಿ ಅವಳೆಡೆಗೆ ನಡೆದ ಶ್ರೀ. ಚಾರು, ನೀನೇನು ಇಲ್ಲಿ? ಕ್ಲಾಸ್ ಇಲ್ವಾ? ಮೊನ್ನೆಯಿಂದ ನನ್ನ ಮೀಟ್ ಆಗೇ ಇಲ್ಲ ಸಹಜವಾಗಿ ಕೇಳಿದ. ಏನಿಲ್ಲ ಸರ್, ಸುಮ್ಮನೆ ಬಂದಿದ್ವಿ ಎಂದವಳ ಮಾತು ಕೇಳಿ ಅವಳನ್ನು ಅನುಮಾನದಿ ದಿಟ್ಟಿಸಿದಳು ಶಿಲ್ಪ. ಅವಳೆಂದರೆ ಪ್ರಾಣ ಬಿಡುವವಳು ತನ್ನ ಹುಟ್ಟಿದ ದಿನ ಸುಳ್ಳು ಹೇಳುತ್ತಿದ್ದಾಳೆಂದು. ಹೌದಾ, ಓಕೆ ಎಂದವ ಇನ್ನೇನು ಅಲ್ಲಿಂದ ಹೊರಡಬೇಕು. ಸರ್, ಇಂದು ಅವಳ ಬರ್ತ್ಡೇ ಎಂದಳು ಶಿಲ್ಪ. ಅವಳೆಡೆ ಸುಡುವ ನೋಟ ಬೀರಿದಳು ಚಾರು. ಹೌದಾ, ಹೇಳಲೇ ಇಲ್ಲ. ಹ್ಯಾಪಿ ಬರ್ತ್ಡೇ ಚಾರು, ಹೀಗೆ ನಗುತ್ತಾ ಇರು ಎಂದವ ಅವಳನ್ನು ಹಗುರವಾಗಿ ಬಳಸಿದ. ಥ್ಯಾಂಕ್ ಯು ಸರ್ ಎಂದು ಅವನಿಗೊಂದು ಕೇಕ್ ಪೀಸ್ ತಿನ್ನಿಸಿದಳು. ಒಂದಷ್ಟು ಸಮಯ ಮಾತನಾಡಿ ಅಲ್ಲಿಂದ ಹೊರಟ ಶ್ರೀ ಅವನೋದ ದಾರಿಯನ್ನೇ ನೋಡುತ್ತಾ ನಿಂತಿದ್ದ ಚಾರುವಿನ ಎಚ್ಚರಿಸಿತು ಶಿಲ್ಪ. ಏನಾಯ್ತೆ ಸರ್? ಅಂದರೆ ಪ್ರಾಣ ಬಿಡುತ್ತಿದ್ದೆ, ಈಗ ಏನಾಯಿತು ಎಂದ ಗೆಳತಿಯ ಮಾತಿಗೆ ಅಳುತ್ತಾ ಎಲ್ಲವ ವಿವರಿಸಿದಳು. ಅವಳನ್ನು ಸಮಾಧಾನ ಮಾಡಿ ಎಲ್ಲ ಆಚರಣೆ ಮುಗಿಸಿ ಮನೆ ಕಡೆ ಹೊರಡುವಾಗ ಸಮಯ ಅದಾಗಲೇ 4 ಗಂಟೆ. ಹುಡುಗಿಯರ ಜೊತೆಗಿದ್ದ ಕಾರಣ ಅಚ್ಚುವನ್ನು ಮನೆಗೆ ಕಳುಹಿಸಿದಳು ಚಾರು. ಅವಳ ಜೊತೆಗೆ ಮನೆಗೆ ತೆರಳುತ್ತಿದ್ದಳು. ಏನನ್ನೋ ಮಾತನಾಡುತ್ತಾ ಶಿಲ್ಪ ಚಾರು ಶಿಲ್ಪಾಳ ಸ್ಕೂಟಿಯಲ್ಲಿ ಬರುತ್ತಿದ್ದರು. ಇದ್ದಕ್ಕಿದ್ದಂತೆ ನಿರ್ಜನ ಪ್ರದೇಶದಲ್ಲಿ ಅವಳ ಸ್ಕೂಟಿ ಆಫ್ ಆಯಿತು. ಕೆಳಗಿಳಿದು ಮಾತನಾಡುತ್ತಾ ನಿಂತಿದ್ದರು ಗೆಳತಿಯರು. ಶಿಲ್ಪಾಳ ಫೋನ್ ಸ್ವಿಚ್ ಆಫ್ ಆಗಿತ್ತು. ಹಾಗಾಗಿ ಚಾರು ತನ್ನ ಅಣ್ಣನಿಗೆ ಫೋನ್ ಮಾಡಲು ಫೋನ್ ತೆಗೆದಾಗ ವೇಗವಾಗಿ ಬಂದ ಕಾರು ಒಂದು ಚಾರುವನ್ನು ಎಳೆದುಕೊಂಡು ಅಲ್ಲಿಂದ ವೇಗವಾಗಿ ಸಾಗಿತ್ತು. ಕೈಯಲ್ಲಿದ್ದ ಫೋನ್ ನೆಲಕ್ಕೆ ಬಿದ್ದು ಒಡೆದು ಹೋಯಿತು. ಕ್ಷಣದಲ್ಲಿ ನಡೆದ ಘಟನೆಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕೆಂದು ಅರಿಯದ ಶಿಲ್ಪ ಹಾಗೆ ನಿಂತು ಬಿಟ್ಟಳು. ಏನೋ ವಿಶೇಷ ಇರಬೇಕಲ್ಲ, ಇತ್ತೀಚೆಗೆ ತುಂಬ ಫೋನ್
ಯೂಸ್ ಮಾಡ್ತಿದ್ದೀರಾ? ತಂಗಿ ಎದುರು ನಿಂತು ಪ್ರಶ್ನಿಸುತ್ತಿದ್ದ ಋಷಭ್. ಅವನು ಅವರ ಜೊತೆ ಕಾಲ ಕಳೆಯಲು ಬಂದಾಗ ಇಬ್ಬರು ಫೋನಲ್ಲಿ ಮುಳುಗಿ ಹೋಗಿದ್ದರು. ಏನಿಲ್ಲ ಅಣ್ಣ, ಅಸೈನ್ಮೆಂಟ್ ಎಲ್ಲ ಫೋನಲ್ಲೇ ಇರುತ್ತಲ್ಲ, ಅದಕ್ಕೆ ಜಾಸ್ತಿ ನೋಡ್ತೀವಿ ಅಷ್ಟೇ, ನಯವಾಗಿ ಉತ್ತರ ನೀಡಿದಳು ವಿಸ್ಮಯ. ಆದರೆ ಸಂಹಿತ ಆಗಲ್ಲ. ಯಾಕೋ ನಿಂಗೆ ಹೊಟ್ಟೆ ಊರಿನ? ನಾನು ಲವ್ ಮಾಡ್ತಿದ್ದೀನಿ, ಅದಕ್ಕೆ ಫೋನ್ ಯೂಸ್ ಮಾಡ್ತೀನಿ ಎಂದು ಮೂತಿ ತಿರುವಿದಳು. ಚಿನ್ನು, ನಿನ್ನ ಲಿಮಿಟ್ ನೆನಪಿದೆ ಅನ್ಕೋತೀನಿ. ಸ್ವಾತಂತ್ರ್ಯ ಇದೆ ಅಂತ ತಪ್ಪಾಗಿ ಉಪಯೋಗ ಮಾಡಿಕೊಂಡ್ರೆ ಸರಿ ಇರಲ್ಲ. ತಮಾಷೆಗೂ ಪ್ರೀತಿ ಪ್ರೇಮ ಅಂದರೆ ನಾನಂತೂ ಸುಮ್ಮನೆ ಇರಲ್ಲ ಎಂದವ ದುಮುಗುಡುತ್ತಾ ಅಲ್ಲಿಂದ ನಡೆದ. ವಿಸ್ಮಯಳ ಮನಸ್ಸು ಮುದುಡಿತು. ಚಿರುವನ್ನು ಅಷ್ಟಾಗಿ ಹಚ್ಚಿಕೊಂಡಿದ್ದಾಳೆ. ಆದರೆ ಇದಕ್ಕೆಲ್ಲ ತಡೆ ಕಳಿಸಿಕೊಳ್ಳದ ಸಂಹಿತ ರಿಷಿ ಜೊತೆ ಜೋರು ಚರ್ಚೆಯಲ್ಲಿದ್ದಳು. ಅವನೋ ತಂಗಿಯ ಹುಟ್ಟುಹಬ್ಬದ ಖುಷಿಗೆ ಹೆಚ್ಚಾಗಿ ಪ್ರತಿಕ್ರಿಯೆ ನೀಡಿದ್ದ. ಮತ್ತೆ ಸಿಗುವ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.